ಗೊಬ್ಬರ ಅಂದರೆ ಯಾವ ರೀತಿ ಇರಬೇಕು. ಸೊ ಈಗ ಗೊಬ್ಬರ ಅಂದರೆ ಇಲ್ಲಿ ಕೊಟ್ಟಿಗೆ ಗೊಬ್ಬರ ಬರುತ್ತೆ, ಕುರಿ ಗೊಬ್ಬರ ಬರುತ್ತೆ. ಸೊ ಈ ಥರ ನಾನಾ ರೀತಿ ಗೊಬ್ಬರಗಳನ್ನ ರೈತರು ಬಳಸ್ತಾ ಇರ್ತಾರೆ. ಬಟ್ ಅದು ಫಸ್ಟು ನಾವು ಏನು ಅರ್ಥ ಮಾಡ್ಕೋಬೇಕಾಗಿರೋದು ಮೆಚ್ಯೂರಿಟಿ ಆಗಿದೆಯಾ, ಯಾವುದೇ ಗೊಬ್ಬರ ಆಗಲಿ ಮೆಚ್ಯೂರಿಟಿ ಆಗಿದೆಯಾ ಅನ್ನೋದು ನಾವು ಫಸ್ಟ್ ತಿಳ್ಕೋಬೇಕು. ಸೊ ಇದ್ರ ಬಗ್ಗೆ ಎಲ್ಲ ನಾನು ನಿಮಗೆ ಸಂಕ್ಷಿಪ್ತವಾಗಿ ನಾನು ವಿವರಣೆ ಕೊಡ್ತೀನಿ. ಸೊ ಮೊದಲಿಗೆ ಬಂದು ಇವಾಗ ಈ ಅರಣ್ಯ ಕೃಷಿ ಅಂದರೆ ಏನು, ಈ ಮರ ಬೇಸಾಯ, ಸೊ ಇದನ್ನು ನಾವು ಯಾವ ರೀತಿ ಅಳವಡಿಸ್ಕೋಬೇಕು. ಸೊ ಇದು ಏನಕ್ಕೆ ನಮಗೆ ಮುಖ್ಯವಾಗಿ ಒಂದು ಇದು ಮೂಲ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಬರೀ ರೈತರಿಗಷ್ಟೇ ಅಲ್ಲ, ನಮ್ಮ ಇಡೀ ಒಂದು ಪಬ್ಲಿಕ್ ಅಂತ ನಾವು ಏನಿದ್ದೀವಿ ಎಲ್ಲ ಜನರಿಗೂ ಇದು ಒಂದು ಮೂಲ ಇದೆ. ಸೊ ನಮ್ಮ ಒಂದು ಭೂಮಿ ಮೇಲೆ ಸಾಕಷ್ಟು ಮರ ಗಿಡಗಳು ಇಲ್ಲದೆ ಇರೋದಕ್ಕೆ ಇವತ್ತೇನಾಗ್ತಾ ಇದೆ, ಒಂದು ಪರಿಸರ ಬಂದು ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಅಂದರೆ ಅದು ತನ್ನ ಸಮತೋಲನ ಕಳ್ಕೊತಾ ಇದೆ. ಆ ಸಮತೋಲನ ಕಳ್ಕೊಂಡಿರೋದೇ ಈಗ ಹೋದ ವರ್ಷ ನಮಗೆ ಈ ಬೇಸಿಗೆನಲ್ಲಿ ಎಷ್ಟು ಪ್ರಮಾಣದಲ್ಲಿ ಬರ್ತಲ್ಲ. ಈಗ ಕುಮಾರಸ್ವಾಮಿ ಅವರು ಹೇಳಿದ್ರು 40-42 ಡಿಗ್ರಿವರೆಗೂ ಬಂದಿತ್ತು ಅಂತ. ನಾಗಮಂಗಲ ತಾಲೂಕು, ಯಾವುದೇ ತಾಲೂಕಿನಲ್ಲಿ 43 ಡಿಗ್ರಿ ಹೈಯೆಸ್ಟ್, ಅದು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಹೈಯೆಸ್ಟ್ ಟೆಂಪ್ರೇಚರು ಬಂದಿರೋದು 43 ಡಿಗ್ರಿ ಬಂದಿದೆ. ಸೊ ಈಗ ನಮಗೇನಾದರೂ ಈ ಒಂದು ಸಿಚುವೇಶನಲ್ಲಿ ನಮಗೆ ಮಳೆ ಶುರು ಆಗಿಲ್ಲ ಅಂದಿದ್ರೆ, ಇಲ್ಲಿವರೆಗೂ ನಮ್ಗೆ ಮಳೆನೇ ಬಂದಿಲ್ಲ ಅಂದಿದ್ರೆ ತುಂಬಾ ಇನ್ನ ಎಷ್ಟು ಕ್ರೂರವಾಗಿರೋದು ಅಂತಂದರೆ ಅಷ್ಟು ತುಂಬಾ ಕೆಟ್ಟದಾಗಿದೆ ಆ ಒಂದು ಸನ್ನಿವೇಶ. ನಾವು ಊಹೆನೂ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಏನು? ನಮ್ಮ ಹತ್ರ ಮರ ಗಿಡಗಳು ಸಾಕಷ್ಟು ಇಲ್ಲ. ಸೊ ಆ ಒಂದು ಉದ್ದೇಶನ ಇಟ್ಕೊಂಡು ನಮ್ಮ ಈಶಾ ಫೌಂಡೇಶನ್ ಸಂಸ್ಥೆ, ನಮ್ಮ ಸದ್ಗುರುಗಳು ಒಂದು ಯೋಜನೆಯನ್ನು ರೂಪಿಸಿದ್ರು. ಆ ಯೋಜನೆಯೇ ನಾನಿವತ್ತು ಕೈ ಕೊಟ್ಟಿರುವಂಥ ಕಾರ್ಯಪತ್ರದಲ್ಲಿ ಏನಿದೆ, ಕಾವೇರಿ ಕೊಟ್ಟಿರುವಂಥ ಯೋಜನೆ. ಸೊ ಆ ಯೋಜನೆ ಏನಕ್ಕೆ ಒಂದು ಮಾಡ್ಕೊಂಡಿತ್ತು ಅಂದರೆ, ನಮ್ಮ ಕಾವೇರಿ ಎಲ್ಲಿ ಹುಟ್ಟಿ ಎಲ್ಲಿವರೆಗೂ ಹರ್ಕೊಂಡು ಬರೋದು. ಸೊ ಅಲ್ಲಿವರೆಗೂ ಆ ಒಂದು ಕಾವೇರಿ ತಪ್ಪಲು ಅಂತಂದರೆ ಇಲ್ಲಿ ತುಂಬ ಜನ ತಪ್ಪು ತಿಳ್ಕೊಳ್ತಾರೆ. ಏನಂದರೆ ಕಾವೇರಿ ತಪ್ಪಲು ಅಂದರೆ ಆ ನದಿ ದಡ ಏನಿದೆ ಆ ದಡ ಅಂತ ತಿಳ್ಕೊಳ್ತಾರೆ. ಅದು ತಪ್ಪು. ಕಾವೇರಿ ನದಿ ಎಲ್ಲಿವರೆಗೂ ಹರ್ಕೊಂಡು ಹೋಗುತ್ತೆ. ಇವಾಗ ನಿಮ್ಮ ಜಮೀನಿಗೂ ಕಾವೇರಿ ನದಿ ಬರ್ಬೋದು, ಅಂದರೆ ಆ ನೀರು ಬರ್ಬೋದು. ಸೊ ಅದನ್ನು ಆ ತಪ್ಪಲಿಗೆ ಬರುತ್ತೆ, ಕಾವೇರಿ ತಪ್ಪಲಿಗೆ ಬರುತ್ತೆ. ಸೊ ಈ ಕಾವೇರಿ ತಪ್ಪಲಿನಲ್ಲಿ ಒಟ್ಟು 242 ಕೋಟಿ ಮರಗಳನ್ನ ಬೆಳೆಸಬೇಕು ಅನ್ನೋದು ಈ ಒಂದು ಅಭಿಯಾನದ ಒಂದು ಮೂಲ ಉದ್ದೇಶ. ಸೊ ಈ ಮೂಲ ಉದ್ದೇಶಕ್ಕೆ ಎಲ್ಲ ರೈತರುಗಳು ಕೈ ಜೋಡಿಸ್ಬೇಕು. ಮತ್ತು ಸಾಕಷ್ಟು ಈಗ ಒಂದು ಔಟ್ರೀಚ್ ಪ್ರೋಗ್ರಾಮ್ಗಳಂತ ನಾವು ಹೊರಗಡೆ ಹೋಗಿ ಎಲ್ಲ ಮಾಡಿದ್ದೀವಿ. ಮತ್ತು ಹಳ್ಳಿಗಳಲ್ಲಿ ಎಲ್ಲ ಹೋಗಿ ನಾವು ಕೆಲವೊಂದು ಮುಖಂಡರುಗಳು, ಈ ಪಂಚಾಯತಿ ಮೆಂಬರ್ಸ್ಗಳು, ಇಂಥವ್ರನ್ನೆಲ್ಲ ನಾವು ಭೇಟಿ ಮಾಡಿ, ಸೊ ಅವ್ರಿಗೂ ಒಂದಷ್ಟು ರೈತರುಗಳನ್ನೆಲ್ಲ ನಾವು ಸೇರಿಸಿ ಅವರಿಗೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟು ಎಲ್ಲ ಇದು ಮಾಡಿ, ಕೆಲವು ಆಸಕ್ತಿಗಳಂತೂ ಮಾಡ್ಕೊಂಡಿದ್ದಾರೆ, ಅದನ್ನು ಅಳವಡಿಸ್ಕೊಂಡಿದ್ದಾರೆ. ಯಾಕಂದರೆ ಅವ್ರು ತಿಳ್ಕೊಂಡು, ಬಟ್ ಕೆಲವರು ಇನ್ನೂ ತಿಳ್ಕೊಂಡಿಲ್ಲ. ಯಾಕಂದರೆ ಇಂಥ ಒಂದು ಯೋಜನೆ ಅಂತ ಬಂದಾಗ ಏನಾಗುತ್ತೆ, ನಾವು ಹೇಳಿದ ತಕ್ಷಣ ಯಾರು ಮಾಡಲಿಕ್ಕೆ ಹೋಗೋದು. ಸೊ ಇದೇನಾಗುತ್ತೆ, ಒಬ್ಬರು ಮಾಡಿದ್ರ ಸೊ ಅವರು ನೋಡ್ಕೊಂಡು ಇನ್ನೊಬ್ರು ಕೈಯಾಗ, ಸೊ ಅವ್ರಿಬ್ಬರು ನೋಡಿಕೊಂಡು ಇನ್ನೊಂದು 3 ಜನ ಮಾಡ್ತಾರೆ. ಸೊ ಇದೇ ರೀತಿಯಲ್ಲೂ ಸ್ಟೆಪ್ ಬೈ ಸ್ಟೆಪ್ ಆಗಿ ಇಂಪ್ಲಿಮೆಂಟ್ ಆಗುತ್ತೆ. ಇದು ಒಂದೇ ಸಲ ನಾವು ಇದು ಮಾಡಿಲ್ಲ. ಈಗ ಇಲ್ಲಿ ನಾನು ತುಂಬ ಕಡೆ ನಾನು ಆನ್ ಫೀಲ್ಡ್ ನಾನು ಹೋಗಿ ನಾನು ಕೆಲಸ ಮಾಡಬೇಕಾದ್ರೆ ನಾನು ರೈತರೊಟ್ಟಿಗೆ ನಾನು ತುಂಬ ಮಾತಾಡಿದ್ದೆ. ಎಷ್ಟೋ ಜನ ನಮ್ಮ ಜೊತೆ ಜಗಳಕ್ಕೂ ಬಂದಿದ್ರು, ಜಗಳ ಮಾಡಿದರೆ ಎಲ್ಲ ಆಗಿದೆ. ಅದು ಎಲ್ಲ ನಾವು ನೋಡಿದ್ದೀವಿ. ಏನಕ್ಕೆ ನೀವು ಮರಗಳು ನೆಡಿ ಅಂತ ಹೇಳ್ತೀರಾ? ನಾವು ಮರಗಳು ನೆಟ್ಬಿಟ್ರೆ ನಾವು ಹಿಂಗೆ ಬೇರೆ ಬೆಳೆದಿದ್ದೀವಿ. ಅಂದರೆ ಈಗ ರೈತರು ಅಂದರೆ ಅವರದೇ ಆದಂಥ ಒಂದು ಸಾಂಪ್ರದಾಯಿಕ ಬೆಳೆಯನ್ನು ಬೆಳೀತಾರೆ. ಈಗ ನಮ್ಮ ಮಂಡ್ಯ ಅಂತ ಬಂದರೆ ಏನಾಗುತ್ತೆ, ಭತ್ತ, ರಾಗಿ, ಕಬ್ಬು ಬೆಳೀತಾರೆ. ಅದೇ ನಿಮ್ಮ ಒಂದು ರೀಜನ್ನಲ್ಲಿ ಏನಾಗುತ್ತೆ, ಸೊ ನಿಮ್ಮದೇ ಆದಂಥ ಒಂದು ತರಕಾರಿ ಆಗ್ಬೋದು, ಇಲ್ಲ ರೇಷ್ಮೆ ಆಗ್ಬೋದು, ನಿಮ್ಮ ಸಾಂಪ್ರದಾಯಿಕ ಬೆಳೆ ಏನಿರುತ್ತೋ ಅದನ್ನು ನೀವು ಬೆಳೀತಾರೆ. ಬಟ್ ಇಲ್ಲಿ ನಾವು ಈ ಅರಣ್ಯ ಕೃಷಿ ಮಾಡಿ ಅಂತ ಬಂದಾಗ ರೈತರ ಮನಸ್ಸಲ್ಲಿ ಏನು ಬರೋದು, ನಾವು ಜಮೀನಲ್ಲಿ ಮರ ಗಿಡಗಳು ಎತ್ಕೊಂಡ್ರೆ ನಾವೇನು ಬೆಳೆ ಬೆಳೆಯಲಾಗುತ್ತೆ ಅನ್ನೋದು ಒಂದು ಯೋಚನೆ ಬರೋದು. ಸೊ ನಾವು ಏನು ಹೇಳೋದು ಅಂದರೆ, ಫಸ್ಟು ಒಂದು ವಿಚಾರ ತಿಳ್ಕೊಬೇಕು. ಈಗ ನೀವು ತುಂಬ ದೂರದಿಂದ ಬಂದಿರ್ತೀರ, ಕೆಲವರು ಹತ್ತಿರದಿಂದ ಬಂದಿರ್ತೀರ, ಅದು ಬೇರೆ ವಿಚಾರ. ಬಟ್ ನೀವು ಈಗ ಬಂದಿರೋದೇನಕ್ಕೆ ಒಂದು ವಿಚಾರ ತಿಳ್ಕೊಬೇಕು ಅಲ್ವಾ? ಒಂದು ಸಾವಯವ ಒಂದು ವ್ಯವಸಾಯನ ನಾವು ಯಾವ ರೀತಿ ನಮ್ಮ ಒಂದು ಜಮೀನಿನಲ್ಲಿ ನಾವು ಅಳವಡಿಸಬೇಕು ಅನ್ನೋದ್ರ ಬಗ್ಗೆ ಒಂದು ವಿಚಾರ ಸಂಕಿರಣ. ಈಗ ಅರಣ್ಯ ಕೃಷಿ ಬಗ್ಗೆ ಒಂದು ವಿಚಾರ ಸಂಕಿರಣ ಇದೆ. ಸೊ ಇದನ್ನು ನೀವು ತಿಳ್ಕೊಳ್ಳೋಕ್ಕೆ ಅಂತ ನೀವು ದೂರದಿಂದ ಬಂದಿದ್ದೀವಿ. ನಾನು ಅಲ್ಲಿಂದ ಬಂದಿದ್ದೀನಿ ಅಂದರೆ ಆ ವಿಚಾರನ 4 ಜನ ಮುಟ್ಟಿಸ್ಬೇಕು ಅನ್ನೋದಕ್ಕೆ ಆ ಉದ್ದೇಶ ಇದ್ದು ನಾನು ಬಂದಿದ್ದೀನಿ. ಸೊ
ಇಲ್ಲಿ ಬಂದು ಅರಣ್ಯ ಕೃಷಿ ಅಂತ ಬಂದಾಗ ನೀವು ಮಾಡಬೇಕಾಗಿರೋದಿಷ್ಟೇ, ಅಟ್ಲೀಸ್ಟ್ ನಿಮ್ಮ ಹತ್ರ 10 ಗುಂಟೆ ಜಮೀನು ಇದೆಯಾ, ಎಷ್ಟಾಗುತ್ತೋ ಅಷ್ಟು. ನಾವೇನು ನಿಮ್ಮ 10 ಗುಂಟೆ ಜಮೀನು ಪೂರ್ತಿ ನೀವು ಗಿಡ ಮರಗಳು ಬೆಳೆಸಿ ಅಂತ ನಾವು ಹೇಳ್ತೇವೆ. ನಾವು ಸಜೆಸ್ಟ್ ಮಾಡೋದು ಏನಂದರೆ 1 ಎಕರೆ, ಕನಿಷ್ಠ 1 ಎಕರೆ 80 ಗಿಡ ಅಷ್ಟೇ, ಅದ್ರ ಮೇಲೆ ಆಗಲೇಬೇಡಿ ಅಂತ ನಾವು ಹೇಳೋದು. ಆದರೆ ಎಷ್ಟೋ ಜನ ರೈತರು ಅವರ ಒಂದು ಅನುಭವನ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ನಾವು ಖುದ್ದಾಗಿ ಹೋಗಿ ಅವರ ಒಂದು ಜಮೀನು ತೋಟಕ್ಕೆ ಹೋಗಿ ಭೇಟಿ ಮಾಡಿದ್ವಿ. ಯಾಕಂದರೆ ಅವ್ರು ಏನು ಮಾಡಿದ್ದಾರೆ ಅಂದರೆ, ಇವತ್ತು ನಾವು ಬರೀ ಬದುಕುಗಳಲ್ಲಿ 1 ಎಕರೆಗೆ ಬರೀ ಬದುಕುಗಳಲ್ಲಿ ಮಾತ್ರ ಆಗ್ತದೆ. ನೀವು ಮಧ್ಯೆ ಏನು ಖಾಲಿ ಸ್ಪೇಸ್ ಇರುತ್ತೋ, ಸೊ ಅದನ್ನ ನಿಮ್ಮ ಬೆಳೆ ಏನಿದೆ ನೀವು ಮಾಡ್ಕೊಳ್ತೀವಿ. ಬರೀ ಬದುಕು ಬೌಂಡ್ರಿ ಅಂತ ನೀವೇನು ಕರೀತೀರ, ಎಲ್ಲಿರೋ ಏನು ಕರೀತಾರೆ, ಸೊ ಅಲ್ಲಿ ನೀವು ಮಾತ್ರ ಗಿಡ ನೆಟ್ಟರು. ಎಷ್ಟು ಬರೀ 80 ಗಿಡ. ಆ 80 ಗಿಡ ನೆಟ್ಟರೆ ನೀವು ಇಲ್ಲಿ ಏನು ಬೆಳೆ ಬೆಳೀತೀರ ಆ ಬೆಳೆಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಆದರೆ ಕೆಲವರು ಏನು ಮಾಡಿದ್ದಾರೆ ಅಂದರೆ, 80 ಗಿಡ ನೆಡಿ ಅಂತಂದರೆ ಅವ್ರು 800 ಗಿಡ ತಗೊಂಡು ಈ ಥರದ್ದು ಮಾಡ್ಕೊಂಡಿದ್ದಾರೆ. ಅದು ಹೆಂಗೆ ನಮ್ಗೆ ಗೊತ್ತಾಗಿದ್ದು ಅಂದರೆ, ನಾವು ಆಲ್ರೆಡಿ ನಾವು ತೊಗೊಂಬಂದು ನೆಟ್ಟಿದ್ದೀವಿ, ತಪ್ಪ ಆಗ್ತಾ ಇಲ್ಲ, ಮರಗಳ ಬೆಳವಣಿಗೆ ಬರ್ತಾ ಇಲ್ಲ. ಸೊ ನಾವು ಉದ್ದಾಗಿ ಭೇಟಿ ಮಾಡಿದಾಗ ನಮ್ಗಲ್ಲಿ ಗೊತ್ತಾಗಿದ್ದೆ ಅಂತಂದರೆ, ಎಲ್ಲ 3 ಅಡಿ 4 ಅಡಿ ಒಂದು ಮರಗಳು. ಸೊ ಇದು ಮುಖ್ಯವಾಗಿ ಒಂದು ಆ ಮರಗಳು ಆ ನಿಮ್ಮಿ ಸರಿಸೋದು ಗರ್ತ್ ಅಂತ ಹೇಳ್ತೀವಿ. ಸೊ ಆ ಗರ್ತ್ ಏನು ಬರಲ್ಲ ಅಂದರೆ ಇದೇ ಕಾರಣ. ಸೊ ಇಲ್ಲಿ ಮುಖ್ಯವಾಗಿ ಇನ್ನೊಂದು ಏನಪ್ಪ ಅಂತಂದರೆ, ನಾವೇನು ಸಜೆಸ್ಟ್ ಮಾಡ್ತೀವಿ, ನೀವು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಕನಿಷ್ಠ ಅಂದರೆ 15 ಅಡಿ ಅಂತರ ಕೊಡಿ ಅಂತ. ಕೆಲವರು ಏನು ಮಾಡ್ತಾರೆ, ಈಗ ನಾನು ನಿಮಗೆ ಅಣ್ಣವ್ರಿಗೆ ಅವರ ಊರಿಗೆ ಹೋಗಿದ್ದರೆ ನಾನು ಭೇಟಿ ಮಾಡಿದ ಜಮೀನಲ್ಲಿ ಹೋಗ್ಬಿಟ್ಟು ಇವಾಗ ನೀವು 15 ಅಡಿಗೆ ಒಂದು ಸಸಿನ ಒಂದು ಸಸಿಗೆ ಇನ್ನೊಂದು ಸಸಿಗೆ 15 ಅಡಿ ಅಂತ. ಅವ್ರು ಏನು ಮಾಡ್ತಾರೆ, ನೀವೆಲ್ಲ ಔಷಧಿ ಇರ್ತೀರ, ಸಂಜೆ ಎಲ್ಲೋ ಟೀಯಲ್ಲಿ ಹತ್ರನೋ ಕೂತ್ಕೊಂಡು ಈ ಥರ ಬಂದಿದ್ದು ನಮಗೆ ಈ ಥರ ನೆಟ್ಟಿದ್ದು ನೀವೆಲ್ಲ ವಿಚಾರ ಮಾಡಬೇಕಾದ್ರೆ, ಯಾಕಪ್ಪ ಅಷ್ಟೊಂದು ಜಾಗ ಎಲ್ಲ ವೇಸ್ಟ್ ಮಾಡಿದ್ಯಾ, ಹಾಕೊಂಡು ಜಾಗ 80 ಹೇಳಿದ್ರಲ್ವ, ಇನ್ನು ಅವ ಇವರಿಗೆ ಏನಾಗುತ್ತೆ ಕರೆಕ್ಟ್ ಅಲ್ವಾ, ಅವರು 15 ಅಡಿಗೆ ಹೇಳಿದ್ರು, ನಾವು ಇಷ್ಟಕ್ಕೆ ನೆಟ್ಕೊಂಡು ಇನ್ನೂ ಜಾಸ್ತಿ ನೆಟ್ಕೋಬೋದು, ನನಗೆ ಜಾಸ್ತಿ ಆದಾಯ ಬಂದು ಅಲ್ಲಿ 8 ಗಿಡದ್ದು ಆದಾಯ ಬರೋದು ಸುಮ್ಮನೆ ವೇಸ್ಟ್ ಆಗುತ್ತೆ. ಸೊ ಅದಕ್ಕೆ ನಾವು ಸಜೆಸ್ಟ್ ಮಾಡೋದು ಏನಪ್ಪ ಅಂದರೆ, ನೀವು ಸಸಿಗಳು ದಯವಿಟ್ಟು ಬಿಡಲೇಬೇಕು. ನೀವು ನೆಟ್ಟಿಲ್ಲ ಅಂದರೆ ಮುಂದೆ ನಮ್ಮ ಪೀಳಿಗೆ ಅಂದರೆ ನಮ್ಮ ಮಕ್ಕಳು ಅಂತ ಏನು ಬರ್ತಾರೆ, ಅವರ ಒಂದು ಕಾಲಕ್ಕೆ ಕುಡಿಯೋದಕ್ಕೆ ನೀರು, ತಿನ್ನೋದಕ್ಕೆ ಆಹಾರ, ಇಷ್ಟು ಸಮಸ್ಯೆ ಬರುತ್ತೆ. ಸೊ ಈ ಒಂದು ಸಮಸ್ಯೆಯನ್ನು ತಪ್ಪಿಸ್ಬೇಕು ಅನ್ನೋ ಒಂದು ಮೂಲ ಉದ್ದೇಶ ಇಟ್ಕೊಂಡೆ ಈ ಒಂದು ಅಭಿಯಾನ ಶುರು ಮಾಡಿ, ನಾವು ಈ ಒಂದು ಎಲ್ಲ ರೈತರ ಒಟ್ಟಿಗೆ ನಾವು ಜೊತೆ ಸೇರಿ ಒಂದು ಕೆಲಸ ಮಾಡಬೇಕು. ಸೊ ರೈತರನ್ನ ಒಂದು ಮನವೊಲಿಸಿ ಅವರ ಒಂದು ಜಮೀನಿನಲ್ಲಿ ನಾವು ಈ ಸಸಿಗಳನ್ನ ನೆಟ್ಟು ನಾವು ಬೆಳೆಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ಕಾರ್ಯ ಮಾಡ್ತಾ ಇರೋದು. ಸೊ ಅದ್ರ ಬಗ್ಗೆ ಒಂದು ಸಣ್ಣ ವಿಡಿಯೋನ ಪ್ಲೇ ಮಾಡ್ತೀವಿ, ನೋಡಿ ನಿಮಗೆ ಅರ್ಥ ಆಗುತ್ತೆ.